ಈ ವಿಡಿಯೋ ಮಾಡ್ತಾ ಇರೋದು ಯಾರ್ಯಾರೆಲ್ಲ ಇಂಟರ್ವ್ಯೂ ಕಾಲ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಇಂಟರ್ವ್ಯೂ ಕಾಲ್ಸ್ ಬರ್ತಾ ಇಲ್ಲ ಅವ್ರಿಗೋಸ್ಕರ ಪೂರ್ತಿಯಾಗಿ ವಿಡಿಯೋ ನೋಡಿ, ನೋಡಿದವರು ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ನಾನು ರೀಸೆಂಟ್ ಆಗಿ ಇಂಟರ್ವ್ಯೂಸ್ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಗೊತ್ತಾಗಿದ್ದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾನು ಸ್ಕಿಲ್ ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಅಂತ. ನನಗೆ ಮ್ಯಾನ್ಯುಯಲ್ ಗೊತ್ತು, ಸೆಲೆನಿಯಮ್ ಗೊತ್ತು, ಹಾಗಂತ ಹೇಳ್ಬಿಟ್ಟು ಮಲ್ಟಿಪಲ್ ಟೂಲ್ಸ್ ಗೊತ್ತಿಲ್ಲ, ಮಲ್ಟಿಪಲ್ ಲ್ಯಾಂಗ್ವೇಜಸ್ ಗೊತ್ತಿಲ್ಲ ಅಂದ್ರೆ ಮುಂದೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ರೆಸ್ಯೂಮ್ ಅಪ್ಲೋಡ್ ಮಾಡಿರ್ತೀವಿ, ಅದಕ್ಕೆ ಇನ್ವೈಟ್ಸ್ ಕೂಡ ಬಂದಿರುತ್ತೆ ನೌಕರಿ ಕಡೆಯಿಂದ. ಸೊ ಅದರಲ್ಲಿ JD ನೋಡಿದ್ರೆ ಜಾವಾ ಸೆಲೆನಿಯಂ ಅಂತಾನೆ ಇರುತ್ತೆ. ಆದ್ರೆ ಅವ್ರು ಕೇಳಿರ್ತಾರೆ, ಎಕ್ಸ್ಪೆಕ್ಟ್ ಮಾಡಿರೋದೇನಂದ್ರೆ C# ಗೊತ್ತಿರಬೇಕು, ಪ್ಲೇ ರೈಟ್ ಗೊತ್ತಿರಬೇಕು, ಟೈಪ್ ಸ್ಕ್ರಿಪ್ಟ್ ಗೊತ್ತಿರಬೇಕು, ಹಾಗೇನೆ ನಿಮಗೆ ಮಲ್ಟಿಪಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಗೊತ್ತಿರಬೇಕು ಅಂತ ಎಲ್ಲ ಇರುತ್ತೆ. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಇವಾಗ ನಿಮಗೆ ಮ್ಯಾನ್ಯುಯಲ್ ಗೊತ್ತಿದ್ರೆ, ಫಾರ್ ಎಕ್ಸಾಂಪಲ್ಲು ಸೆಲೆನಿಯಮ್ಗೆ ಅಪ್ಡೇಟ್ ಆಗಕ್ಕೆ ನೋಡಿ, ಮ್ಯಾನ್ಯುಯಲ್ಗೆ ಕಾಲ್ಸ್ ಬರ್ತಾ ಇಲ್ಲ ಇವಾಗ. ಸೊ ಸೆಲೆನಿಯಮ್ಗೆ ಅಪ್ಡೇಟ್ ಆದರೆ ನಿಮಗೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಜಾವಾ ಸೆಲೆನಿಯಮ್ ಗೊತ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಪುಷ್ ಮಾಡಿಕೊಂಡು ರೆಸ್ಟ್ ಅಶ್ಯೂರ್ಡ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಹೀಗೇನೆ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋದ್ರೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸ್ಕಿಲ್ಲಲ್ಲೇ ಸ್ಟಕ್ ಆಗಬೇಡಿ. ಈ ವಿಡಿಯೋ ನೋಡಿದವರು ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಶೇರ್ ಮಾಡಿ. ಯಾರಿಗಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋರಿಗೆ ಹೆಲ್ಪ್ ಆಗುತ್ತೆ. ಒಬ್ಬರೇ ನೋಡ್ಬಿಟ್ಟು ಲೈಕ್ ಕೊಟ್ಟು ಹೋಗಬೇಡಿ. ಯಾರಿಗಾದ್ರೂ ಡೌಟ್ಸ್ ಇದ್ರೆ, ಇನ್ನು ಯಾವುದ್ರ ಮೇಲೆ ನಿಮಗೆ ಡೌಟ್ಸ್ ಇದೆ, ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಏನು ನಿಮಗೆ ಯಾವ ಸ್ಕಿಲ್ ಹಾಕೊಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.